ತಮ್ದೇನ್ ಕತೆ, ಸಿಕ್ಕಿದ್ರ ಹುಡುಗಿ? ಹಣೆ ಬರ್ದಲ್ಲಿದ್ದರೆ ಸಿಗ್ತಾರೆ ಬಿಡು. ಹ್ಮ್. ನನಗೆ ಒಂದು ಗೊತ್ತಾಯ್ತಾ ಇಲ್ಲ, ಏನು? ಇವತ್ತು ಹುಡುಗರು ಸರಿ ಇಲ್ವೋ ಹುಡುಗಿರು ಸರಿ ಇಲ್ವೋ ಅಂತ. ಯಾರೂ ಸರಿ ಇಲ್ಲ. ನೀನು ಯಾಕೋ ಹೆಂಗೆಂಗೋ ಸ್ಟೇಟ್ಮೆಂಟ್ ಕೊಡ್ತಿದ್ಯಾ? ಅಲ್ಲ, ಈಗ ಹೆಂಗಾಗತ್ತೆ ಅಂದ್ರೆ ಹುಡುಗಿರ್ ಸರಿ ಇದ್ದಾಗ ಹುಡುಗಿರ್ ಸರಿ ಇರಲ್ಲ, ಹುಡುಗರು ಸರಿ ಇದ್ದಾಗ ಹುಡುಗಿರ್ ಸರಿ ಇರಲ್ಲ, ಇಬ್ರು ಸರಿ ಇದ್ದಾಗ ಟೈಮ್ ಸರಿ ಇರಲ್ಲ. ಸೊ ಅದಕ್ಕೆ ಯಾರು ಸರಿ ಇರಲ್ಲ. ನಮಸ್ಕಾರಗಳು ಎಲ್ಲ ನನ್ನ ಪ್ರೀತಿಯ ನಗುವ ಮುಗ್ಧ ಮನಸ್ಸುಗಳಿಗೆ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಸೂಪರಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು, ಇವತ್ತು ಬರ್ತ್ಡೇ ಬೇರೆ ಇದೆಯಂತೆ, ಇಂಡಿಪೆಂಡೆನ್ಸ್ ಡೇ. ಸೊ ಇವ್ರಿಗೊಂದು ಸ್ಪೆಷಲ್ಲಾಗಿ ಸಖತ್ತಾಗಿ ಟ್ರ್ಯಾಪ್ ಮಾಡಿಂದ ಮೆಸೇಜ್ ಮಾಡಿದ್ರೆ ಇವ್ರ ಹೆಸರು ಬಂದು ಬಿಂದು ಅಂತೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಬರ್ತ್ಡೇ ಗರ್ಲ್ ಬಿಂದುಗೆ. ಹಲೋ. ಬಿಂದು, ಹೌದು. ಹ್ಯಾಪಿ ಬರ್ತ್ಡೇ ಟು ಯು ಆ್ಯಂಡ್ ಆಲ್ಸೋ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಂ, ಥ್ಯಾಂಕ್ ಯು. ಬಟ್ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಲಿಲ್ಲ? ಸೇವ್ ಆಗಿಲ್ಲ. ಆಗುತ್ತೆ, ಬರ್ಡೇ ದಿವಸ ಕೆಲವ್ರಿಗೆ ಈ ಥರ ಆಗುತ್ತೆ. ಇಟ್ಸ್ ಓಕೆ, ಆಯಿತು. ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ ಯಾರು ಅಂತ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ನಿನಗೆಲ್ಲೋ 12 ಗಂಟೆಗೆ ನಿದ್ದೆಯಿಂದ ಎಬ್ಸಿ ನಿದ್ಗಣ್ಣಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಹಿಂಗೆಲ್ಲ ಆಗ್ತಾಯಿದೆ, ನಿದ್ದೆ ಮಾಡಿಲ್ವೇನೋ? ಸರಿ, ಇನ್ನೊಂದು ರೌಂಡು ನಿದ್ದೆ ಮಾಡು 1 ಅವರು. ನಿನಗೆ 1 ಅವರ್ ನಿದ್ದೆ ಬೇಕು ಅನಿಸುತ್ತೆ. ಕಣ್ತುಂಬ ನಿದ್ದೆ ಮಾಡು, ಮೊಬೈಲ್ ನೋಡ್ಕೊತಾ ಕೂತಿರ್ಬೇಡ. ಅವ್ರು ವಿಶ್ ಮಾಡ್ತಾರೆ, ಇವ್ರು ವಿಶ್ ಮಾಡ್ತಾರೆ ಅಂತ ಎಲ್ರಿಗೂ ಒಟ್ಟಿಗೆ ನೈಟು 12 ಗಂಟೆ ಅಥವಾ 11:45 ಅಷ್ಟೊತ್ತಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಆಫ್ ಮಾಡ್ಬಿಟ್ಟು ಮಲ್ಕೊಂಬಿಡು. ಅದನ್ನ ನೀವು ಹೇಳೋದು ಬೇಡ ಅನ್ಕೋತೀನಿ. ನೀವು ಯಾರು ಅಂತ ಹೇಳಿದ್ರೆ ಅದು ಸಾಕು ನನಗೆ. ಏನು ನಿನಗೆ ಬೇಕಾಗಿದ್ದೆ ಎಲ್ಲ ಹೇಳ್ಬೇಕಾ ನಾನು? ಹಂಗಾರೆ ಅದು ನಿಮಗೆ ಗೊತ್ತಿದೆ. ಏನು ನಿನ್ಗೆ ಊರವರೆಲ್ಲ ವಿಶ್ ಮಾಡ್ತಾರೆ ಹಂಗಾದ್ರೆ ಬರ್ಡೇ ಅಂದ್ಬಿಟ್ಟು? ಬೇಕಿರೋರು ಮಾಡ್ತಾರೆ, ಬೇಡದಿರೋರು ಮಾಡಲ್ಲ. ಯಾರು ವಿಶ್ ಮಾಡ್ಲಿ ಅಂತ ನಾನು ಕಾಯ್ಕೊಂಡು ಕೂರಲ್ಲ. ಇದೇ ನಿಂಗೆ ಮಾತಾಡ್ತಾ ಇದೆಯಲ್ಲ, ಇಂಡಿಪೆಂಡೆನ್ಸ್ ಡೇ ಬೇರೆ ಇವತ್ತು, ನಿನ್ಗೆ ಬೈಯಂಗಿಲ್ಲ. ಹೋಗ್ಲಿ, ನಿಜ ಹೇಳು, ನಿಜವಾಗ್ಲೂ ಇವತ್ತಿನ ಇದರಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇಲ್ವೋ ನಿನ್ನ ಪ್ರಕಾರ? ಸಿಕ್ಕಿಲ್ಲ. ಹೌದಾ? ಹೌದು. ಯಾವ ವಿಚಾರದಲ್ಲಿ? ಯಾರು 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 ನಾನು ಫೋನ್ ಚೇಂಜ್ ಮಾಡಿದ್ದೀನಿ, ನನ್ನ ಹತ್ರ ನಂಬರ್ ಸೇವ್ ಆಗಿಲ್ಲ ಯಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ ಯಾರು ಅಂತ. ಅನ್ಕೊಂಡೆ ಇದೇ ಡೈಲಾಗು ಕಾಮನ್ ಆಗಿ ಎಲ್ಲರೂ ಹೊಡೆಯೋದು, ನೀನು ಹೊಡಿತಾ ಇದೆಯಾ ನನ್ನ ತಲೆ ಮೇಲೆ. ಹೂವು ಇಡು, ಹೂವಿನ ಕುಂಡನೇ ಇಡಬೇಡ. ಹುಡ್ತಬ್ಬ ಇರಲಿಲ್ಲ ಅಂದರೆ ಇವತ್ತು ನಿನ್ನ ಜನ್ಮ ಜಾಲ ಆಡ್ಬಿಡುವೆ, ಅದು ಬೇರೆ ಪ್ರಶ್ನೆ. ಈಗ ಹೇಳು, ನೀವು ಫಸ್ಟ್ ನೀವು ಯಾರು ಅಂತ ಹೇಳ್ರಿ, ಆಮೇಲೆ ನಾನು ನನಗೆ ಹೇಳ್ತೀನಿ. ಏನಿದೆ ಯಾರು ಅಂತ ಹೇಳಲ್ವಾ? ಏನು ನಿನಗೇನು ಕಣ್ಕಂಡವರೆಲ್ಲ ಬಂದು ವಿಶ್ ಮಾಡ್ತಾರ ನಿನಗೆ ಹ್ಯಾಪಿ ಬರ್ಡೇ ಅಂತ? ಗೊತ್ತಿರೋರು ಅಂತ ಗೊತ್ತು, ಬಟ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಬಿಡು, ನಿನಗೂ ವಯಸ್ಸಾಯಿತು ಅಂತ ನನಗೆ ಈಗ ಗೊತ್ತಾಯ್ತು. ವಯಸ್ಸಾಯ್ತು ನಂಗೆ, ಅದು ನಂಗೆ ಗೊತ್ತಾಯ್ತು. ಬಟ್ ಇಷ್ಟೊಂದಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಿಡು, ಊರು ಹೋಗು ಅಂತ ಇದೆ. ಕಾಡ್ ಬಾ ಅನ್ನತ್ತೆ, ಅವೆಲ್ಲ ಡೈಲಾಗ್ಸ್ ಗೊತ್ತು ನಿಮಗೆ. ನಿನಗೆ ಕಾಡ್ ಬಾ ಅಂತಿಲ್ಲ, ಊರು ಹೋಗು ಅನ್ನುತ್ತೆ, ಊಟಿ ಬಾ ಅನ್ನುತ್ತೆ. ಊಟಿ? ಹ್ಞೂ, ನಂಗೆ ಯಾವ್ದು ಬಾ ಅಂತ ಇಲ್ಲ ಇವಾಗ. ಯಾಕೆ ಇಷ್ಟೊಂದು ಜಿಗುಪ್ಸೆಯಲ್ಲಿ ಇದೆಯಲ್ಲ, ಏನಾಯ್ತು? ವಾಯ್ಸ್ ಗೊತ್ತಾಗ್ತಿದೆ, ಬಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇದು ಬೇರೆ, ಅದು ಗೋಡೆ ಮೇಲೆ ದೀಪ ಇಡೋದು. ವಾಯ್ಸ್ ಗೊತ್ತಾಗ್ತದೆ ಅಂತ, ಯಾರು ಅಂತ ಗೊತ್ತಾಯ್ತಿಲ್ವಂತೆ. ಎಲ್ಲ ಹೇಳ್ರಿ ಯಾರು ಅಂತ. ಬಿಡು, ನನ್ನ ಬರ್ಡೇ ಗಿಫ್ಟ್ ಹಾಕೊಂಡಾರ ಹೇಳಿ ಯಾರು ಅಂತ. ಅಯ್ಯೋ ಹಂಗಾರೆ ನಾನು ನಿನ್ನ ಬರ್ತ್ಡೇ ಗಿಫ್ಟಾ? ಅದೇ ನೀವು ಹೆಂಗ್ ಅನ್ಕೊತಿರೋ ಹಂಗೆ ನಂಗೆ ಯಾರು ಅಂತ ಹೇಳಿ ಸರ್. ನನ್ಗೊಂಥರ ಆಗ್ತಾಯಿದೆ, ಇವತ್ತೇನೋ ಟಚ್ ಮಾಡಿಬಿಟ್ಟೆ ನೀನು. ಫೀಲ್ ಮಾಡ್ಕೊಬಿಡಿ, ಯಾರು ಅಂತ ಹೇಳಿ. ಇಲ್ಲ, ನೀನು ಹೇಳಿ ಸ್ಟೈಲ್ಗೆ ನಿಜವಲ್ಲೂ ಒಂಥರ ಆಯ್ತಾಯಿದೆ. ಸ್ವಾತಂತ್ರ್ಯ ದಿನಾಚರಣೆ, ಸ್ವತಂತ್ರ ಕಳ್ಕೋಬಾರ್ದು ಅಂತ ಸುಮ್ಮನಿದ್ದೀನಿ. ಅಲ್ಲ, ನೀವು ಯಾರು ಅಂತ ಗೊತ್ತಿಲ್ಲದೆ ನಾನು ಹೆಂಗೆ ನೆನ್ಪಿಟ್ಕೊಳ್ಳಿ? ಅದು ಅನ್ನೋ ನಂಬರ್ ಕಾಲ್ ಬಂದಿತ್ತು, ವಿಶ್ ಮಾಡಿದ್ರು ಅಂತ ಹಂಗೆ ನೆನ್ಪಿಟ್ಕೊಳ್ಳ? ಏಯ್ ನನ್ನ ಕೈಲಿ ಉಗಿಸ್ಕೋಬೇಡ. ನಿನ್ನ ಬರ್ಡೇ ಇಲ್ಲದೆ ಇರಬೇಕಾಗಿತ್ತು ಇವತ್ತು. ವಿಶ್ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಹಮ್ಮಿಕೊಂಡಿದ್ದೀನಿ. ಕೋಪನ? ನಾನು ಏನು ಹೇಳಿಲ್ಲಪ್ಪ. ಹೇಳಿದ್ರೆ ಬಿಡ್ತೀನಿ, ಮುಂದ್ಗಡೆ ಇರೋದು ಉದುರಿಸ್ಬಿಡ್ತೀನಿ ಅಲ್ಲ. ಬರ್ಬೇಕಲ್ಲ. ಅದು ಸರಿನೇ. ನಿನ್ನನ್ನು ನೋಡೋಕೆ ಬೇರೆ ಟಿಕೆಟ್ ತಗೊಂಡೇ ಬರಬೇಕು, ಅದು ದೊಡ್ಡ ಪ್ರಾಬ್ಲಮ್. ಮತ್ತೆ ಝೂಗೆ ಸುಮ್ಮನೆ ಬಿಡ್ತಾರಾ? ಸುಮ್ಮನೆ ಬಿಡಕ್ಕೆ ನೀವೇನವ್ರ ಮಾವನ ಮಗನ. ಬಟ್ ಏನೋ ಈಗ ಬೋನ್ ಚೇಂಜ್ ಮಾಡಿದ್ರಂತೆ ನಿಂದು, ನಿಜನಾ? ಬೋನಾ? ಸದ್ಯಕ್ಕೆ ಇವಾಗ ಫುಲ್ಲಾಗಿ ಬಿಟ್ಟವ್ರಿ. ಯಾವ ಪಾರ್ಟಿ?
ಯಾವ ರೇಂಜಿಗೆ ಬಂದೆ ನೋಡು. 1000 ರೂಪಾಯಿ ಕೊಟ್ಟು ನೋಡಕ್ಕೆ ಬರಬೇಕಲ್ಲ ನಿನ್ನ. ಸುಮ್ಮನೆ ನಾನು ಏಯ್ ನೀವು ಯಾರು ಅಂತ ಅಟ್ಲೀಸ್ಟ್ ಕ್ಲೂ ಕೊಡ್ರೆ ನಾನು ಕಂಡು ಹಿಡಿಯೋಕ್ಕಾದ್ರೂ ಹೆಲ್ಪ್ ತಗೋತೀನಿ. ನಿಜವಾಗ್ಲೂ ಕಂಡಿಡ್ತೀಯಾ? ಕಂಡು ಹಿಡಿದ್ರೆ ಏನು ಕೊಡ್ತೀರಾ? ಮುತ್ತು ಕೊಡ್ಲಾ? ಮತ್ತೆ ಮಾತಾಡಿ. ಮುತ್ತುಗಳದ್ದು ಸರ ಕೊಡ್ಲಾ ಅಂದೆ. ನಂಗೆ ನೀವು ಯಾರು ಅನ್ನೋದು ಕ್ಲೂ ಕೊಡಿ ಅಂತ ಹೇಳಿ. ಫಸ್ಟ್ ಇನ್ಶಿಯಲ್ ಹೇಳ್ತೀನಿ. ಎಮ್. ನೆಕ್ಸ್ಟ್ ಸೆಕೆಂಡ್ ಕ್ಲೂ. ಎ. ನಂಗೆ ಗೊತ್ತಾಗ್ತಿದೆ ಬಟ್ ಅವರೇನಾ ಅಂತ ಗೊತ್ತಾಗ್ತಾ ಇಲ್ಲ. ಮನೋಜ ನಿಮ್ಮ ಹೆಸರು? ಇಷ್ಟೊತ್ತು ನಂಗೆ ಹಂಗೆಲ್ಲ ಗೊತ್ತಾಯ್ತು ಬಟ್ ಡೌಟ್ ಬಂತು. ಹಂಗೆ ನಂಬರ್ ಯಾವಾಗ ಚೇಂಜ್ ಮಾಡಿದೆ? ನಾನು ಈಗ 3 ದಿವಸದಲ್ಲಿ. ಏನು ಬರ್ಡೇ ಸ್ಪೆಷಲ್ಲು? ತಿಂದು ಮಲಗೋದು ಅಷ್ಟೇ ಸ್ಪೆಷಲ್. ಸರಿ ನೀನು ಎಲ್ಲಿಗೆ ಹೇಳು ಫಸ್ಟ್. ನಂಗೆ ಬಂದ್ಯಾ ಮೈಸೂರಿಗೆ? ನಾಳೆ ಬರ್ತೀನಿ. ಪಕ್ಕ? ಯಾರ ಪಕ್ಕ? ನಿಮ್ಮ ಹುಡುಗಿ ಪಕ್ಕ. ನಿಮ್ಮ ಹುಡುಗನ ಪಕ್ಕ ಬರಬಾರ್ದಾ? ನಂಗೆ ಹುಡುಗ ಇಲ್ವಲ್ಲ. ಯಾಕೆ? ಇನ್ನ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. ಅಯ್ಯೋ ನಿಜವಾಗ್ಲೂ ನೀನೇ ಈ ಮಾತು ಹೇಳ್ತಿರೋದು? ನಾನೇ. ಯಾರು ನಿಂಗೆ ಟ್ರೈ ಮಾಡ್ತಿಲ್ಲೋ ಅಥವಾ? ಟ್ರೈ ಮಾಡ್ತಾರೆ ಬಟ್ ಹಂಗೆ ಯಾರು ಇಷ್ಟ ಆಗ್ತಾ ಇಲ್ವಲ್ಲ. ಓ ಅಂತ ಆ್ಯಂಟಿಕ್ ಪೀಸಾ ನೀನು? ಒಂಥರ ಹಂಗೆ ಅನ್ಕೊಡಿ. ಎಷ್ಟು ಜನ ಕಾಳಾಗ್ತಾವ್ರು ಹಂಗಂತ? ಕೌಂಟ್ ಮಾಡ್ತಾ ಇಲ್ಲ. ಹೋಲಿ ಈ ವರ್ಷದ ಏನಾದ್ರು ಲೆಕ್ಕ ಇದೆಯಾ? ಈ ವರ್ಷ ನಾ ಇದು ಕಾಣಿಸ್ಕೊಂಡಿಲ್ಲ, ಸೊ ನನಗೆ ಯಾರು ಹೇಳೋ ಅಷ್ಟು ಧೈರ್ಯ ಮಾಡಿಲ್ಲ. ಓಹೋ, ತಮ್ದೇನ್ ಕತೆ? ಸಿಕ್ಕಿದ್ರಾ ಹುಡುಗಿ? ಹಣೆ ಬರ್ದಲ್ಲಿದ್ರೆ ಸಿಗ್ತಾರೆ ಬಿಡು. ಹ್ಮ್ ನನಗೆ ಒಂದು ಗೊತ್ತಾಯ್ತಾ ಇಲ್ಲ, ಏನು? ಇವತ್ತು ಹುಡುಗರು ಸರಿ ಇಲ್ವೋ ಹುಡುಗಿರು ಸರಿ ಇಲ್ವೋ ಅಂತ. ಯಾರೂ ಸರಿ ಇಲ್ಲ. ನೀನು ಯಾಕೋ ಹೆಂಗೆಂಗೋ ಸ್ಟೇಟ್ಮೆಂಟ್ ಕೊಡ್ತಿದ್ಯಾ? ಅಲ್ಲ, ಈಗ ಹೆಂಗಾಗತ್ತೆ ಅಂದ್ರೆ ಹುಡುಗಿರು ಸರಿ ಇದ್ದಾಗ ಹುಡುಗಿರು ಸರಿ ಇರಲ್ಲ, ಹುಡುಗಿರು ಸರಿ ಇದ್ದಾಗ ಹುಡುಗಿರು ಸರಿ ಇರಲ್ಲ, ಇಬ್ರು ಸರಿ ಇದ್ದಾಗ ಟೈಮ್ ಸರಿ ಇರಲ್ಲ, ಸೊ ಅದಕ್ಕೆ ಯಾರು ಸರಿ ಇರಲ್ಲ. ನಿನ್ನ ಬಾಯಿ ನಿಜವಾಗ್ಲೂ ಬೆಲ್ಲನೇ ಹಾಕ್ಬೇಕು ಈ ಮಾತಿಗೆ. ನನಗೆ ನಿಜವಾಗ್ಲೂ ಒಂದು ಆಶ್ಚರ್ಯ ಆಯ್ತಿರೋ ವಿಚಾರ ಏನಂದರೆ, ಏನು ಇನ್ನೂ ಯಾರಿಗೂ ಬಿದ್ದಿಲ್ವಲ್ಲ ನೀನು ಅಂತ. ಯಾಕೆ ನಾನು ಚೆನ್ನಾಗಿರೋದು ಇಷ್ಟ ಅಲ್ವಾ ನಿಮ್ಗೆ? ಅಲ್ಲ ಯಾಕೆ ಬೇಕು ನನಗೆ ಇದ್ರ ಇಂಟ್ರೆಸ್ಟ್ ಇಲ್ಲ. ಹಿಂಗೆ ಅನ್ಕೊಂಡೆ ಅದು ಎಷ್ಟೇ ಜನ ಇದು ಮಾಡ್ಬಿಟ್ಟಿರ್ತಾರೆ ಕೆಲವರು. ಯಾಕೆ ಅಂದರೆ ಅವ್ರು ಯಾರೋ ಮಾಡಿದ್ರೆ ನನ್ನ ಮುಂದೆ ಯಾಕೆ ಹೇಳ್ತೀಯಾ? ನಾನು ಮಾಡಿದ್ದೇನೆ. ಇದೇ ಡೈಲಾಗ್ ಹೇಳೋದು. ಕೆಲವು ಹುಡುಗರಾದ್ರೆ ನಮ್ಗೆ ಯಾರು ಬೀಳ್ತಾರೆ ಅಂತ ಬೀಳಿಸ್ಕೊಂಡಿರ್ತಾರೆ, ಹುಡುಗಿರು ನನಗೆ ಇಷ್ಟ ಇಲ್ಲ ಅನ್ಕೊಂಡು ಅದು ಎಷ್ಟೆಷ್ಟು ಇದು ಮಾಡ್ಕೊಂಡಿರ್ತಾರೆ. ಯಾರು ಮಾಡ್ಕೊಂಡಿರ್ತಾರೆ, ನಾನೇನು ಮಾಡಲಿ ಅದಕ್ಕೆ? ನನಗೆ ಕೇಳ್ತೀಯ? ನೀನು ಹೇಳ್ದಲ್ಲ ಹುಡುಗ ಸರಿ ಇಲ್ಲ. ನಾನು ಹೇಳಿದೆ, ಬೇರೆ ಯಾರೋ ಮಾಡಿದ್ರೆ ನೀನ್ ನಂಗೆ ಅವ್ನು ಮಾಡೋರು ಹಿಂಗ್ ಮಾಡೋರು ಅಂತ ನಂಗಂದ್ರೆ ನಾನೇನ್ ಮಾಡಿ? ನನ್ನ ಮನ್ಸಲ್ಲಿ ನಿಮಗೆ ಜಾಗ ಇಲ್ಲ, ಅದ್ ಬಿಟ್ಬಿಟ್ಟು. ನೀನು ಯಾರು ಅನ್ಕೊಂಡು ಅವಾಗಿಂದ ಇಷ್ಟೆಲ್ಲ ಮಾತಾಡ್ತಿದ್ದೆ ಹೇಳು ಫಸ್ಟ್? ಗೊತ್ತಿಲ್ಲ. ಪರ ಮಗಳೇ, ಮೆಚ್ಚಿದೆ ನಿನ್ನ ಪರಾಕ್ರಮಕ್ಕೆ. ನಾನು ಮಾಡೋದ್ರ ತಕ್ಷಣ ನೀವು ನಗಾಡದ್ರಿ. ನಗ್ಬಿಟ್ರೆ ಏನ್ ಕಂದ ತಪ್ಪು? ಥ್ಯಾಂಕ್ ಯು, ನೆನ್ಸ್ಕೊಂಡು ವಿಶ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅಯ್ಯೋ ಅಯ್ಯೋ, ಏನು ದೊಡ್ಡ ನೀನು, ಏನು ತ್ರಿಪುರ ಸುಂದರಿ ಅಂತ ನೆನ್ಸ್ಕೊಂಡು ಬೇರೆ ವಿಶ್ ಮಾಡ್ತಾರೆ. ಅವಾಗಲಿಂದ ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು ಬಂದು RJ ಸುನಿಲ್ ಅಂತ. ನಿಮಗೆ ಬಕ್ರಾ ಮಾಡಿ ಬರ್ತ್ಡೇ ಇದೆ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ. ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಓಕೆ, ಬಾಯ್. ಥ್ಯಾಂಕ್ ಯು, ಬಾಯ್. ವೆಲ್, ಬೊಂಬಾಟಾಗಿರೋ ಇವತ್ತಿನ ಅಂದರೆ ಸ್ವತಂತ್ರ ದಿನಾಚರಣೆಯ ಇವ್ರ ಬರ್ತ್ಡೇಯ ಈ ಸ್ಪೆಷಲ್ ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬ್ಯೂಟಿಫುಲ್ ಆಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್. RJ Sunil, Prank Calls.